ನೋಡಿ ಈ ಸೀರೆಗೆ 110 ರೂಪಾಯಿ. ಮುಂಚೆ ಒಂದೆರಡು ತಗೊಂಡು ಹೋಗಿದ್ದೇನೆ, ಪುನಃ ಒಂದೆರಡು ತಗೊಳ್ಳು ಅಂತ ಬಂದಿದ್ದೇನೆ. ಒಳ್ಳೇದಿತ್ತು. 110 ಅಲ್ಲ? ಹಾಂ 110 ಮೇಡಮ್. ಇದು ಬೇರೆ ಬೇರೆ ಮೆಟೀರಿಯಲ್ಲ? ಸೇಮಾ? ಆ ದಿನ ಜಾಸ್ತಿ ಇರಲಿಲ್ಲ, ಎಲ್ಲ ಖಾಲಿ ಆಗಿತ್ತು. ಒಂದು 3 ದಿನ ಬಿಟ್ಟು ಬರ್ತದೆ ಅಂತ ಹೇಳಿದ್ದಾರೆ, ಅದಕ್ಕೆ ಬಂದದ್ದು. ಮತ್ತು ಒಂದು ಗಿಫ್ಟ್ ಕೊಡಲಿಕ್ಕೆ ಸಾರಿ ಕೂಡ ಬೇಕಿತ್ತು ನನಗೆ, ಅದಕ್ಕೆ ಬಂದದ್ದು ನಾವು. ಅದನ್ನು ಮತ್ತೆ ಮನೆಯಲ್ಲಿ ತೋರಿಸ್ತೇನೆ ನಿಮಗೆ. ಎರಡು ಕಲರ್ ಇದೆಯಾ? ಅಲ್ವಾ? ಇದು ಸರಿ ಬರುತ್ತೆ. ಇದು ಎಷ್ಟರದ್ದು? ಅದು 125 ಮೇಡಮ್. 125. ಒಳ್ಳೆದುಂಟು. ಸಿಲ್ಕಾ? ಸಿಂಥೆಟಿಕ್. ಇದೆಂತ ಕುಶನ? ಎಷ್ಟು? ಇದು 210 ಮೇಡಮ್. ಇದೆಂತ ಸೀಟಿಗ? ಕಾರ್ ಸೀಟಿಗ ಅಲ್ಲ ಮನೆಗ? ಮನೆಗೂ ಹಾಕ್ಬೋದು ನೀವು. ಇದು ಡೈಲಿ ಯೂಸಿಗೆ ಒಳ್ಳೆಯದು. ಕೆಲವರು ಮನೆಯಲ್ಲಿ ದಿನ ಸಾರಿ ಉಡ್ತಾರಲ್ವ, ಅಂಥವರಿಗೆ ಚೀಪ್ ರೇಟಲ್ಲಿ ಸಿಗ್ತದೆ ನೋಡಿ, ತಗೊಂಡು ಹೋಗ್ಬೋದು ಅಂತ. ಅವರಿಗೆಲ್ಲ ಯೂಸ್ ಆಗ್ತದೆ. ಇಂಥ ಸಾರಿ ಎಲ್ಲ ಕಮ್ಮಿ ಉಂಟು ಇಲ್ಲಿ. 300, 400, 500 ಒಳಗೆಲ್ಲ ಉಂಟು. ನಿಮಗೆ ಯಾರಿಗಾದ್ರೂ ಗಿಫ್ಟ್ ಎಲ್ಲ ಕೊಡುವುದಾದರೆ ಇದರಲ್ಲೆಲ್ಲ ಚೂಸ್ ಮಾಡ್ಬೋದು. ಇದರಲ್ಲಿ ಡಿಸೈನ್ ಆ ಡಿಸೈನ್ ಬೇಕಾ? ಅಲ್ಲ, ಎಷ್ಟು ಕಲರ್ಸ್ ಅದರಲ್ಲಿ? ಸ್ವಲ್ಪ ಚೇಂಜ್ ಬರ್ತದಲ್ಲ ಕಲರ್. ಇಷ್ಟು ಕಲರ್ಸ್ ಉಂಟಲ್ಲ. ಬುಲೆಟ್ ಏನದ? ಹಗುರಲ್ಲ ಹೇಗೆ 345 ಅಲ್ಲ? ಇಲ್ಲಿ ನಮಗೆ ಒಂದು ಸೀರೆ ಬೇಕಿತ್ತು, ಯಾರಿಗೂ ಗಿಫ್ಟ್ ಕೊಡಲಿಕ್ಕೆ ಉಂಟಂತೆ. ನನ್ನ ಹಸ್ಬೆಂಡಿಗೆ ಗಿಫ್ಟ್ ಅಲ್ಲ, ಊರಿಗೆ ಯಾರಿಗೆ ಕೊಡಲಿಕ್ಕಿತ್ತು, ಅದಕ್ಕೆ ಬಂದದ್ದು. ಲಾಸ್ಟ್ ಟೈಮ್ ತಗೊಂಡು ಹೋಗಿದ್ದೇವೆ ನಾವು ಇಲ್ಲಿಂದ. ಇಲ್ಲಿ ಅದು ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ನೋಡದಿದ್ದವರು ಅದನ್ನು ನೋಡಿ. ಜಾಸ್ತಿ ವಿಡಿಯೋ ಮಾಡಲಿಲ್ಲ ನಾನು. ಒಂದು ಸೀರೆ ಬೇಕಿತ್ತು, ಮತ್ತು ಅದು ಕಾಟನ್ 100 ರೂಪಾಯಿದ್ದು ಇತ್ತಲ್ಲ, ಅದು ಒಂದೆರಡು ಬೇಕಿತ್ತು, ಅದಕ್ಕೆ ಬಂದದ್ದು ನಾನು. ಜಾಸ್ತಿ ವಿಡಿಯೋ ಮಾಡಲಿಲ್ಲ. ಮೂರಕ್ಕೆ 1850. ಇದಕ್ಕೂ ಕೂಡ ಜಾಸ್ತಿ ಇಲ್ಲ, 595, 695 ಹಾಗೆಲ್ಲ ಉಂಟು. ಮತ್ತು 850ಗೆ 3 ಸೀರೆ, 1000ಕ್ಕೆ 3 ಸೀರೆ ಹಾಗೆಲ್ಲ ಉಂಟು. ನೋಡಿ, ನಾನು ಪುನಃ 2 ಸೀರೆ ತಂದೆ. ಅಲ್ಲಿ 110. ಮನೆಗೆ ಬಂದು ನೋಡುವಾಗ ಮೊನ್ನೆ ತಂದದು ಸ್ವಲ್ಪ ಕಲರ್ ಸಿಮಿಲರ್ ಉಂಟು, ಪರವಾಗಿಲ್ಲ. ಅದು ಡಿಸೈನ್ ಬೇರೆ, ಇದು ಡಿಸೈನ್ ಬೇರೆ. ಒಳ್ಳೆಯದಿತ್ತು ಸೀರೆ. ನೋಡಿ, ಮತ್ತೊಂದು ಇದು ತಂದೆ, ವೈಟ್ ಇದ್ದು. ನನಗೆ ಇದು ತುಂಬ ಇಷ್ಟ ಆಯಿತು, ತುಂಬ ಒಳ್ಳೆಯದಿತ್ತು ಇದು. ತರುವಾಗ ಸ್ವಲ್ಪ ನೋಡ್ಕೊಂಡು ತನ್ನಿ ನೀವು ಅಷ್ಟೇ. ಪ್ರಿಂಟ್ ಏನಾದರೂ ತಾಗಿದೆಯಾ ಏನಂತ ನೋಡ್ಕೊಂಡು ತನ್ನಿ. ಇದು ಮೊನ್ನೆ ತಂದದ್ದು ವಾಶ್ ಮಾಡಿದ್ದೇನೆ ನೋಡಿ. ನಾನು ಎಣಿಸಿದೆ ಮುದ್ದೆ ಆಗ್ತದಂತ, ಏನೂ ಆಗಲಿಲ್ಲ. ಒಳ್ಳೆಯದುಂಟು ಬಟ್ಟೆ ನೋಡಿ, ಏನೂ ಆಗಲಿಲ್ಲ, ಒಳ್ಳೆಯದುಂಟು. ಸ್ವಲ್ಪ ಬ್ಲೂ ಕಲರ್ ಬಿಟ್ಟಿದೆ, ಅದು ಪ್ರಿಂಟ್ ಇತ್ತು, ಸ್ವಲ್ಪ ಬ್ಲೂ ಕಲರ್ ಬಿಟ್ಟಿದೆ, ಮತ್ತು ಏನೂ ಆಗಲಿಲ್ಲ. ನನಗೆ ಖುಷಿ ಆಯಿತು ಮಾತ್ರ, ಒಳ್ಳೆಯದುಂಟು. 100 ರೂಪಾಯಿಗೆ ಎಂತ ಸಿಗ್ತದೆ ಅಲ್ವಾ? 100 ರೂಪಾಯಿ ಎಷ್ಟಾದರೂ ಪರವಾಗಿಲ್ಲ, ಸೀರೆ ಬರ್ತದಲ್ವ. ಬಟ್ಟೆ ಮತ್ತು ಏನಕ್ಕಾದರೂ ಯೂಸ್ ಮಾಡಿದರೆ ಆಯಿತು, ಸರಿ ಇಲ್ಲ ಅಂದರೆ. ತರುವಾಗ ಮಾತ್ರ ನೋಡ್ಕೊಂಡು ತನ್ನಿ. ನೋಡಿ, ಇದು ಮತ್ತು ಇವತ್ತು ತಂದದ್ದು ಇದು. ಅದು ಮತ್ತು ಇದು ಸ್ವಲ್ಪ ಕಲರ್ ಸೇಮ್ ಉಂಟು. ಇದು ತುಂಬ ಇಷ್ಟ ಆಯಿತು ನನಗೆ, ಇದು ಕಲರ್ ತುಂಬ ಇಷ್ಟ ಆಯಿತು. ಮತ್ತು ಇದು ಸ್ವಲ್ಪ ಲೆಂತ್ ಕಮ್ಮಿ ಉಂಟು, ಅದಕ್ಕಿಂತ ಸ್ವಲ್ಪ ಲೆಂತ್ ಕಮ್ಮಿ ಉಂಟು, ಪರವಾಗಿಲ್ಲ. ನಾನೊಂದು ಬ್ಲೌಸ್ ಪೀಸ್ ಬರ್ತದಲ್ಲ, 1 ಮೀಟರ್ ಬ್ಲೌಸ್ದು ಪೀಸ್ ತೆಗೆದು ಅದಕ್ಕೆ ಜಾಯಿಂಟ್ ಮಾಡಿಸ್ತೀನಿ, ಏನಾಗಲ್ಲ. ನೋಡಿ, ಇದು ಮುಂಚೆ ತಂದದ್ದು ನೋಡಿ, ಫುಲ್ ಪಿಕ್ಕಿಗೆ ಕಾಣ್ತದೆ.
ಇದು ಕೂಡ ಇಷ್ಟ ಆಯಿತು ನನಗೆ. ವೈಟ್ ತುಂಬ ಇಷ್ಟ ಆಯಿತು ನೋಡಿ. 110 ರೂಪಾಯಿ. ವಾಶ್ ಮಾಡಿದಾಗ ಸ್ವಲ್ಪ ಕಲರ್ ಬಿಟ್ಟಿತ್ತು ಅಷ್ಟೇ ನೋಡಿ. ಫುಲ್ ಪಿಕ್ಕಿಗೆ ಕಾಣ್ತದೆ ನೋಡಿ, ಒಳ್ಳೆ ಕಾಣ್ತದೆ. ಯಾರು ಹೇಳ್ತಾರೆ 100 ರೂಪಾಯಿದಂತ ನೋಡಿ. ಇದು ಮತ್ತೊಂದು ಮೊನ್ನೆ ತಂದದ್ದು. ನಾನು ಮುಂಚೆಲ್ಲ 250ಕ್ಕೆಲ್ಲ ತಂದದ್ದು ಸೀರೆ. ಒಳ್ಳೆಯದಿತ್ತು, ಯಾರಿಗೂ ಗೊತ್ತಾಗಲಿಲ್ಲ. ಉಟ್ಕೊಂಡು ಹೋಗಿದ್ದೇನೆ, ಯಾರಿಗೂ ಗೊತ್ತಾಗಲಿಲ್ಲ. ಕಾಸ್ಟ್ಲಿದ್ದು ಅಂತ ಎಣಿಸಿದ್ದಾರೆ. ಇದು ನನಗೆ ಅಂದರೆ ಟೆಂಪಲಿಗೆಲ್ಲ, ಇಲ್ಲಿ ಹತ್ತಿರದ ಟೆಂಪಲಿಗೆಲ್ಲ ಉಡಲಿಕ್ಕೆ ಆಗ್ತದಲ್ವ ನೋಡಿ. ಹೀಗೆ ಒಳ್ಳೆ ಕಾಣ್ತದೆ. ನಿಮಗೆ ಲೆಂತ್ ಕಮ್ಮಿ ಇದ್ದರೆ ಒಂದು ಬ್ಲೌಸ್ ಪೀಸದ್ದು ಇದು ಮಾಡ್ಕೊಳ್ಳಿ, ಜಾಯಿಂಟ್ ಮಾಡ್ಕೊಳ್ಳಿ. ಇದು ನಾವು ಫಸ್ಟ್ ಟೈಮ್ ಹೋದಾಗ ಗೀತಾಂಜಲಿಗೆ ಅಲ್ಲಿ 2 ಟೀ ಶರ್ಟ್ ತಗೊಂಡಿದ್ದೇವೆ. ಮತ್ತು ಒಟ್ಟಿಗೆ 5 ತಗೊಂಡಿದ್ದೇವೆ. ಒಂದು 3 ಟೀ ಶರ್ಟ್ ಅದು ಸೇಲಿದ್ದು 1000ಕ್ಕೆ 3 ಟೀ ಶರ್ಟ್ ನೋಡಿ. ಇದು 3 ಟೀ ಶರ್ಟ್ 1000ಕ್ಕೆ, ಮತ್ತು 2 ಸಪ್ರೇಟ್ ತಂದಿದ್ದೆ. ಒಟ್ಟು 5 ಟೀ ಶರ್ಟ್ ತಗೊಂಡು ನನ್ನ ಗಂಡ. ಮತ್ತು ಇದು ಮುಂಚೆಂದು ನಾನು ಸೇಲಿದ್ದು ಎಲ್ಲ ಡ್ರೆಸ್ ತಂದಿದ್ದಕ್ಕೆ ಯಾರೋ ಒಬ್ಬ ಕಮೆಂಟ್ ಮಾಡಿದ್ದ, ಚೋರ್ ಬಜಾರಿಗೆ ಹೋಗೋದು ಒಳ್ಳೆಯದು ನೀನಂತ. ಅದಕ್ಕೆ ಇದೆಲ್ಲ ತೋರಿಸ್ತಿದ್ದೇನೆ ನಾನು. ಚೋರ್ ಬಜಾರಲ್ಲಿ ನನಗೆ ಇಷ್ಟ ಆದದ್ದು ನಾನು ತರೋದು. ನಾನು ಖಾಲಿ ಅದೇ ಸೀರೆ ತಂದದ್ದಂತ ಎಣಿಸ್ಬೇಡಿ. ಒಬ್ಬ ಕಮೆಂಟ್ ಮಾಡಿದಲ್ಲ, ಅವನಿಗೆ ಹೇಳೋದು. ಅವನು ಈಗ ಎಲ್ಲಿದ್ದಾನೆ ಗೊತ್ತಿಲ್ಲ. ಅವನು ನೋಡಿದರೆ ಗೊತ್ತಾಗ್ತದಲ್ಲ, ನಮ್ಮವರಾದರೆ ನೋಡ್ತಾರೆ. ಕಡಿಮೆ ಐತೆ ತಗೊಳ್ಳಿಲ್ಲ ಮಾರೆ ನೋಡಿ. ಇಂಥ ಬಿಲ್ಲೆಲ್ಲ ತೋರಿಸ್ತೇನೆ. ಬೇರೆ ಸೀರೆ ಎಲ್ಲ ತಗೊಂಡಿದ್ದೇನೆ. ಮುಂಚೆದ್ದೆಲ್ಲ ತುಂಬ ಬಿಲ್ಲಿತ್ತು, ಜಯಲಕ್ಷ್ಮಿದ್ದು ಇಲ್ಲಿ ಅದೆಲ್ಲ ಬಿಲ್ಲಿತ್ತು, ತೋರಿಸ್ತೇನೆ. ಮುಂಚೆದ್ದು ತೋರಿಸಲ್ಲ, ಇದು ಗೀತಾಂಜಲಿಯದ್ದು ಇವತ್ತು ಎಷ್ಟು ಬಿಲ್ಲಾಗಿದೆ ಅಂತ ತೋರಿಸ್ತೇನೆ ನೋಡಿ. ಇಷ್ಟು ಬಿಲ್ಲಾಗಿದೆ. ಟೀ ಶರ್ಟ್ ಮತ್ತು ಸೀರೆ ಎಲ್ಲ ತಗೊಂಡು ಇಷ್ಟು ಬಿಲ್ಲಾಗಿದೆ. ಖಾಲಿ 100-200 ರೂಪಾಯಿಯದ್ದು ಸೀರೆ ತಂದದ್ದಲ್ಲ, ಹಾಗೆ ಎನ್ನಿಸ್ಬೇಡ ನೀನು, ಆಯಿತಾ. ಮತ್ತು ಜಯಲಕ್ಷ್ಮಿದ್ದು ಬಿಲ್ಲು ಬೇರೆನೇ ಉಂಟು, ಅದೆಲ್ಲ ತೋರಿಸೋದಿಲ್ಲ ಇವತ್ತು. ಇದು ಫಸ್ಟ್ ಟೈಮ್ ತಂದದ್ದು. ಇವತ್ತಿದ್ದು ಬೇರೆ ಉಂಟು ಬಿಲ್ಲು. ಇದು ಮೊನ್ನೆಲ್ಲ ಸೀರೆ ಎಲ್ಲ ತಂದದ್ದು. ಹಾಗೆ ಗಿಫ್ಟ್ ಕೊಡಲಿಕ್ಕೆಲ್ಲ ನಾನು ತಗೊಳ್ತೇನೆ. 100-200 ತಗೊಳ್ಳೋದಿಲ್ಲ ನಾನು. ಅವನ ಕಮೆಂಟಿಗಾಗಿ ಹೇಳೋದು. ಲಾಸ್ಟ್ ಇಯರ್ ಕಮೆಂಟ್ ಹಾಕಿದ್ದೇನೆ, ಅದಕ್ಕೆ ಹೇಳೋದು ನಾನು. ಇವತ್ತು ಕೂಡ ಹಾಗೆ ಎಣಿಸ್ತಾನೆ ಅಂತ. ಮತ್ತು ನಾನು ಮೊನ್ನೆ ಗೀತಾಂಜಲಿಯದ್ದು 100 ರೂಪಾಯಿದ್ದು ಸೀರೆ ತಂದಿದ್ದೇನಲ್ಲ, ಅದಕ್ಕೆ ಒಬ್ಬರು ಸವಿತಾ ಅನ್ನೋರು ಕಮೆಂಟ್ ಹಾಕಿದ್ದಾರೆ. ನಾವು ತೆಗೆದುಕೊಂಡು ಬಂದಿದ್ದೇವೆ 100 ರೂಪಾಯಿ ಸೀರೆ. ಮನೆಗೆ ತಂದ ಮೇಲೆ ನೋಡಿದ್ದು ಉಟ್ಟ ಸೀರೆಯನ್ನು ಸೇಲಿಗೆ ಹಾಕಿದ್ದಾರೆ ಅಂತ. ಅವರ ಸೀರೆ ಹೇಗಿತ್ತ ಗೊತ್ತಿಲ್ಲ ನನಗೆ ನೋಡಿ. ಫಾಲು ಹಾಕಿ ತೆಗೆದ ಮಾರ್ಕ್ ಇದೆ, ಏನು ಮಾಡೋದು, ಇನ್ನು ಎಸಿಬೇಕು, ಎಂಥ ಮೋಸ ಅಂತ ಹಾಕಿದ್ದಾರೆ. ಅದಕ್ಕೆ ಮತ್ತೊಬ್ಬರು ಕೂಡ ರಿಪ್ಲೈ ಮಾಡಿದ್ದಾರೆ ನೋಡಿ, ನಿಜ ಎಲ್ಲ ಮೋಸ ಅಂತ. ಗೊತ್ತಿಲ್ಲ ಅವರು ಎಂಥ ಸೀರೆ ತಂದಿದ್ದಾರೆ ಗೊತ್ತಿಲ್ಲ. ಎಲ್ಲ ಮೋಸ ಮೇಡಮ್, ನೀವು ಜಯಲಕ್ಷ್ಮಿಗೆ ಹೋಗಿ ಅಂತ. ನಿಮಗೆ ಇಷ್ಟ ಆದರೆ ಮಾತ್ರ ತನ್ನಿ, ಅಲ್ಲಿ ನೋಡ್ಕೊಂಡು ತನ್ನಿ. ಆದರೆ ನಾನು ತಂದ ಸೀರೆ ಹಾಗೆ ಇರಲಿಲ್ಲ, ಒಳ್ಳೆಯದಿತ್ತು, ನನಗೆ ಇಷ್ಟ ಆಯಿತು. ಒಂದರಲ್ಲಿ ಸ್ವಲ್ಪ ಲೆಂತ್ ಕಮ್ಮಿ ಇತ್ತು, ಪರವಾಗಿಲ್ಲ. ಒಂದು 50-100 ರೂಪಾಯಿ ಖರ್ಚು ಮಾಡಿ ಒಂದು ಬ್ಲೌಸ್ ಪೀಸ್ ಅಟ್ಯಾಚ್ ಮಾಡಿ ಅದಕ್ಕೆ ಒಳ್ಳೆ ಕಾಣ್ತದೆ. ಅದು ಒಳಗೆ ಸೈಡು ಉಡ್ಬೋದು, ಅಟ್ಯಾಚ್ ಮಾಡಿದ್ದುಂಟಲ್ಲ. ನಮಗೆ ಫಸ್ಟಿಗೆ ಅದನ್ನು ಸಿಕ್ಕಿಸಿ ಇದು ಸೀರೆ ಉಡ್ಬೋದು, ಹಾಗೇನಿಲ್ಲ. 100 ರೂಪಾಯಿಗೆ ಎಂತ ಸಿಗ್ತದೆ ನಮಗೆ ಅಲ್ವಾ. ನಾನು ತಂದ ಸೀರೆ ಒಳ್ಳೆಯದಿತ್ತು, ನನಗೆ ಇಷ್ಟ ಆಯಿತು. ವಾಶ್ ಕೂಡ ಮಾಡಿ ನೋಡಿದ್ದೇನೆ, ಏನು ಇದಿಲ್ಲ, ತೊಂದರೆ ಇಲ್ಲ ನೋಡಿ. ಇದು ಸೀರೆ ನಾನು ಲಾಸ್ಟ್ ಇಯರ್ ಮಣಿಪಾಲದಲ್ಲಿ ತಗೊಂಡದ್ದು, ಅಲ್ಲಿ ಕೂಡ ಆಫರ್ ಇತ್ತು. ಅದು ವಿಡಿಯೋ ನನ್ನ ಚಾನಲಲ್ಲಿ ಉಂಟು, ಬೇಕಾದರೆ ನೋಡಿ. ಇದು ಕೂಡ ಕಮ್ಮಿ, ಅದು 200 ಏನೋ ಕೊಟ್ಟಿದ್ದೇನೆ ಇದಕ್ಕೆ. ಕಲರೆಲ್ಲ ಒಳ್ಳೆಯದುಂಟು, ಕಲರ್ ಹೋಗೋದಿಲ್ಲ, ಒಳ್ಳೆ ಸೀರೆ, ನನಗೆ ಇಷ್ಟ ಆಯಿತು. ಅದು ಮನೆಗೆ ತಂದು ನೋಡುವಾಗ ಸ್ವಲ್ಪ ಲೆಂತ್ ಕಮ್ಮಿ ಇತ್ತು, ಅದಕ್ಕೆ ನಾನೊಂದು ಅಟ್ಯಾಚ್ ಮಾಡಿದ್ದೇನೆ ನೋಡಿ. ಇದು ಈ ಪೀಸನ್ನು ಅದೇ ಸೇಮ್ ಕಲರನ್ನು ತಗೊಂಡು ಬ್ಲೌಸ್ ಇದ್ದು ಪೀಸ್, ನಾವು ಬ್ಲೌಸಿಗೆ ತಗೊಳ್ತೇವಲ್ಲ, ಸಾರಿ ಬ್ಲೌಸಿಗೆ, ಅದರದ್ದು 1 ಮೀಟರ್ ಏನಾದರೂ ತಗೊಂಡು ಅಟ್ಯಾಚ್ ಮಾಡಿ ನೋಡಿ. ಇಷ್ಟು ನಾನು ತಗೊಂಡಿದ್ದೇನೆ, 80 ಸೆಂಟಿಮೀಟರ್ ಏನೋ ತಗೊಂಡದ್ದು ನಾನು. ನಿಮಗೆ ಬೇಕಾದರೆ 1 ಮೀಟರದ್ದು ಅಷ್ಟು ಪೀಸ್ ತಗೊಂಡು ಬ್ಲೌಸಿದ್ದು ಸೇಮ್ ಕಲರ್ ಅಟ್ಯಾಚ್ ಮಾಡ್ಬೋದು. ಮತ್ತು ಅವರು ಕಮೆಂಟ್ ಮಾಡಿದ, ಅವರು ಯಾಕೆ ಹಾಗೆ ಕಮೆಂಟ್ ಮಾಡಿದ್ದಾರೆ ಗೊತ್ತಿಲ್ಲ. ಅದು ಯೂಸ್ ಮಾಡಿದ ಸೀರೆ ಹಾಗೆ ಕಾಣೋದಿಲ್ಲ, ಎಲ್ಲ ಹೊಸ ಸೀರೆನೇ. ಸೈಡ್ ಕೂಡ ಹಾಕಲಿಲ್ಲ ಸೀರೆಗೆಲ್ಲ ನೋಡಿ. ಬೇಕಾದರೆ ನಾನು ನೋಡಿದ್ದೇನಲ್ವ, 4 ಸೀರೆಯಲ್ಲಿ ಕೂಡ ಸೈಡ್ ಹಾಕಲಿಲ್ಲ. ಅದು ಯೂಸ್ ಮಾಡಿದ್ದು ಹೇಗೆ ಆಗ್ತದೆ, ಇಷ್ಟು ಹೇಳಲಿಕ್ಕೆ ಇತ್ತು. ಓಕೆ, ಬಾಯ್.